ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಾನು ಈ ವಿಡಿಯೋದಲ್ಲಿ ಶರನ್ನವರಾತ್ರಿ ಆಚರಣೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶರದೃತುವಿನ ಆರಂಭದಲ್ಲಿ ಈ ಶರನ್ನವರಾತ್ರಿ ಪ್ರಾರಂಭ ಆಗೋದ್ರಿಂದ ಆ ಶರತ್ಕಾಲದ ಚಂದ್ರಮನಂತೆ, ಆ ಚಂದ್ರನ ತಂಪಾದ ಕಿರಣಗಳಂತೆ ದೇವಿಯನ್ನ ಆರಾಧನೆ ಮಾಡಿದ್ರೆ ಆ ದೇವಿ ನಮ್ಮ ಕೈ ಹಿಡಿತಾಳೆ ಅಂತ ಹೇಳಿ ಪ್ರತೀತಿ. ಹಾಗಾಗಿ ಶರನ್ನವರಾತ್ರಿಯಲ್ಲಿ ಆ ದೇವಿಯನ್ನ ನಾವು ಆರಾಧನೆ ಮಾಡ್ತೀವಿ. ನವರಾತ್ರಿ ಶರದೃತುವಿನ ಆರಂಭದಲ್ಲಿ, ಅಂದರೆ ಶರತ್ಕಾಲ ಪ್ರಾರಂಭ ಆದಮೇಲೆ ಶರದೃತುವಿನ ಆರಂಭದಲ್ಲಿ ಆಶ್ವಯುಜ ಮಾಸದ ಪ್ರತಿಪದೆಯಿಂದ ನವಮಿ ಪರ್ಯಂತ 9 ರಾತ್ರಿಗಳು ಕಳೆಯೋದ್ರಿಂದ ಇದನ್ನ ನವರಾತ್ರ ಅಂತ ಕರೀತಾರೆ. ನವರಾತ್ರ ಅಂದರೆ 9 ರಾತ್ರ ಅಂತ. ಹಾಗಾಗಿ ಈ ನವರಾತ್ರವನ್ನೇ ನಾವು ನವರಾತ್ರಿ, ಶರನ್ನವರಾತ್ರಿ ಅಂತ ಹೇಳಿ ಕರಿತೀವಿ, ಆಚರಣೆ ಮಾಡ್ತೀವಿ. ಈ ಶರನ್ನವರಾತ್ರಿಯಲ್ಲಿ ದೇವಿ ಆರಾಧನೆಯೇ ವಿಶೇಷ. ದೇವಿಯನ್ನು ನಾವು ಹೇಗೆ ಆರಾಧನೆ ಮಾಡಬೇಕು, ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಮಗೇನು ಫಲ ಉಂಟಾಗುತ್ತೆ ಅಂತ ಹೇಳಿ ಯೋಚನೆ ಮಾಡಿದ್ರೆ, ಶರನ್ನವರಾತ್ರಿಯಲ್ಲಿ ದೇವಿಯನ್ನು ಯಾವ ಥರ ಆರಾಧನೆ ಮಾಡ್ತಾರೆ ವಿಶೇಷವಾಗಿ ಅಂದರೆ, ಪೂಜೆ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಜಪ ಮಾಡ್ತಾರೆ, ಅದರ ಜೊತೆಯಲ್ಲಿ ಉಪವಾಸವನ್ನು ಕೂಡ ಮಾಡ್ತಾರೆ. ಉಪವಾಸ ಮಾಡೋಕ್ಕಾಗ್ದಿರ ಇರೋರು ಏಕಭುಕ್ತವನ್ನು ಆಚರಣೆ ಮಾಡ್ತಾರೆ. ಏಕಭುಕ್ತ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ಸತಿ ತಿಂಡಿ ತಿನ್ನೋದು, ಅಥವಾ ಇಲ್ದಿರ ಇದ್ರೆ ದಿನಕ್ಕೆ 1 ಹಣ್ಣು ತಿನ್ನೋದು, ಅಥವಾ ಹಾಲು ಕುಡಿಯೋದು ಒಂದು ಸತಿ. ಈ ಥರ ಅವರ ಕುಲಾಚಾರ ಪದ್ಧತಿಯಂತೆ ಈ ಶರನ್ನವರಾತ್ರಿಯನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾರೆ. ನಾವು ವಿಶೇಷವಾಗಿ ಶರನ್ನವರಾತ್ರಿಯನ್ನು ದಕ್ಷಿಣ ಭಾರತದಲ್ಲಿ ಶರನ್ನವರಾತ್ರಿಯನ್ನು ಆಶ್ವಯುಜ ಮಾಸದ ಪ್ರತಿಪದೆಯಿಂದ ವಿಜಯದಶಮಿ ತನಕ ನಾವು ನವರಾತ್ರಿಯನ್ನು ಅಥವಾ ದಸರಾ ಅಂಥೇಳಿ ಆಚರಣೆ ಮಾಡ್ತೀವಿ. ಕಲ್ಕತ್ತಾದಲ್ಲಿ ದುರ್ಗಾ ನವರಾತ್ರಿ ಅಥವಾ ದುರ್ಗಾ ಪೂಜೆ ಅಂತ ಹೇಳಿ ಕರೀತಾರೆ, ಹಾಗೆ ಆರಾಧನೆಯನ್ನು ಮಾಡ್ತಾರೆ. ಇನ್ನೂ ಕೆಲವು ಕಡೆ ವಸಂತ ಮಾಸದಲ್ಲಿ, ಅಂದರೆ ಚೈತ್ರ ಮಾಸದಲ್ಲಿ ಪ್ರತಿಪದೆಯಿಂದ ನವಮಿ ಪರ್ಯಂತ ವಸಂತ ನವರಾತ್ರಿ ಅಂತ ಹೇಳಿ ಆಚರಣೆ ಮಾಡ್ತೀವಿ. ದೇವಸ್ಥಾನದಲ್ಲೇ ವಿಶೇಷವಾಗಿ ನವರಾತ್ರಿಯಲ್ಲಿ ದೇವರನ್ನ ಪಟ್ಟಕ್ಕೆ ಕೂಡಿಸೋದು ಅಂತ ಕರೀತಾರೆ. ದೇವರನ್ನ ಪಟ್ಟಕ್ಕೆ ಕೂಡಿಸೋದು ಅಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ಚರಮೂರ್ತಿ ಮತ್ತು ಸ್ಥಿರಮೂರ್ತಿ ಅಂತ 2 ಇರುತ್ತೆ. ಚರಮೂರ್ತಿ ಅಂದರೆ ಉತ್ಸವ ಮೂರ್ತಿಗಳು, ಸ್ಥಿರಮೂರ್ತಿ ಅಂದರೆ ಶಿಲೆ ಪ್ರತಿಷ್ಠಾಪನೆ ಮಾಡಿರೋದನ್ನ ಸ್ಥಿರಮೂರ್ತಿ ಅಂತ ಕರಿತೀವಿ. ಅಂದರೆ ಗರ್ಭಗುಡಿನಲ್ಲಿ ಇಟ್ಟಿರ್ತೀವಲ್ಲ ಅದು. ಚರಮೂರ್ತಿ ಅಂದರೆ ಉತ್ಸವ ಮೂರ್ತಿಗಳು. ಉತ್ಸವ ಮೂರ್ತಿಗಳು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುತ್ತೆ ಅಂದರೆ, ಚರ ಅಂದರೆ ಚಲಿಸೋದು ಅಂತ ಅರ್ಥ. ಹಾಗಾಗಿ ಈ ರೀತಿ ಆ ಚರಮೂರ್ತಿಗಳನ್ನು ಇಟ್ಟು ಆರಾಧನೆಯನ್ನು ಮಾಡಿ ವಿಜಯದಶಮಿ ದಿನ ಅದನ್ನು ವಿಜೃಂಭಣೆಯಿಂದ ಹೊರಗಡೆ ಮೆರವಣಿಗೆ ಮಾಡೋದ್ರಿಂದ ದಸರಾವನ್ನು ಈ ರೀತಿ ಆಚರಣೆ ಮಾಡ್ತಾರೆ. ವಿಜಯದಶಮಿ ದಿನ ಅಪರಾಜಿತ ಪೂಜೆ, ಸೀಮೋಲ್ಲಂಘನ, ಶಮಿ ಪೂಜೆಯೊಂದಿಗೆ ಇದನ್ನು ಮುಕ್ತಾಯಗೊಳಿಸ್ತಾರೆ. ಈ ರೀತಿಯ ಒಂದು ಕ್ರಮ ನಮ್ಮ ನಾಡಿನಲ್ಲಿ ಇದೆ. ಮನೆಯಲ್ಲಿ, ದೇವಸ್ಥಾನದಲ್ಲಿ ಪ್ರಮುಖವಾಗಿ 3 ಪದ್ಧತಿಗಳಿಂದ ನವರಾತ್ರಿಯನ್ನು ಆಚರಣೆ ಮಾಡೋ ವಾಡಿಕೆ ಇದೆ. ಅದರಲ್ಲಿ ಮೊದಲನೆಯದು ಆಶ್ವಯುಜ ಮಾಸದ ಪ್ರತಿಪದೆಯಿಂದ ನವಮಿ ಪರ್ಯಂತವಾಗಿ ದೇವರನ್ನು ಆರಾಧನೆ ಮಾಡಿ ವಿಜಯದಶಮಿ ದಿನ ಶಮಿ ಪೂಜೆಯೊಂದಿಗೆ ಮುಕ್ತಾಯ ಮಾಡೋದು. ಇದು ಮೊದಲನೇ ಪದ್ಧತಿ. ಎರಡನೇ ಪದ್ಧತಿಯಲ್ಲಿ ಆಶ್ವಯುಜ ಮಾಸದ ತೃತೀಯದಿಂದ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಪರ್ಯಂತವಾಗಿ 5 ದಿನಗಳು ಆಚರಣೆ ಮಾಡಿ ಇದನ್ನು ಪಂಚರಾತ್ರ ಅಂತ ಕರೀತಾರೆ. ಹೀಗೆ ಆಚರಣೆ ಮಾಡಿ ಸಪ್ತಮಿ ದಿನ ಸರಸ್ವತಿ ಪೂಜೆಯೊಂದಿಗೆ ಮುಕ್ತಾಯಗೊಳಿಸ್ತಾರೆ. ಈ ರೀತಿಯ ಒಂದು ಪದ್ಧತಿ ಇದೆ. ಇನ್ನು 3ನೇ ಪದ್ಧತಿಯಲ್ಲಿ ಸಪ್ತಮಿಯಿಂದ ಆರಂಭ ಆಗಿ ಸಪ್ತಮಿ, ಅಷ್ಟಮಿ, ನವಮಿ 3 ರಾತ್ರಿಗಳ ಕಳೆದು 4ನೇ ದಿನ ವಿಜಯದಶಮಿ ದಿನ ಶಮಿ ಪೂಜೆಯೊಂದಿಗೆ ಮುಕ್ತಾಯಗೊಳಿಸ್ತಾರೆ. ಹೀಗೆ ಪ್ರಮುಖವಾಗಿ ಈ 3 ಪದ್ಧತಿಗಳಿಂದ ನವರಾತ್ರಿಯನ್ನು ನಾವಿಲ್ಲಿ ದಕ್ಷಿಣ ಭಾರತದಲ್ಲಿ ಆಚರಣೆ ಮಾಡ್ತೀವಿ. ಆಯಾ ಕಾಲದಲ್ಲಿ, ಆಯಾ ಸ್ಥಳಗಳಲ್ಲಿ ಅಥವಾ ಮನೆಗಳಲ್ಲಿ
ಅಲ್ಲಿರುವ ಅಡ್ಡಿ ಆತಂಕಗಳು, ಹೆಣ್ಣು ಮಕ್ಕಳ ತೊಂದರೆ ಅಥವಾ ದೇವಸ್ಥಾನದಲ್ಲಿ ಏನೋ ತೊಂದರೆ, ಈ ರೀತಿ ಇದ್ದಾಗ ಪೂಜಾ ಕ್ರಮಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ 3 ಕ್ರಮದಲ್ಲಿ ಯಾವುದೋ ಒಂದು ಪದ್ಧತಿಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾರೆ. ಗ್ರಂಥಗಳ ಪ್ರಕಾರ ಶರನ್ನವರಾತ್ರಿ ಕಾಲದಲ್ಲಿ ಮದ್ಯ ಮತ್ತು ಮಾಂಸಗಳನ್ನ ನಿಷೇಧ ಮಾಡಿದ್ದಾರೆ. ಅಂದ್ರೆ ಯಾರು ಕುಡಿಯೋದು ತಿನ್ನೋದು ಏನು ಮಾಡಬಾರದು ಅಂತ ಹೇಳಿ. ಈ ನವರಾತ್ರಿ ಕಾಲದಲ್ಲಿ ದೇವರನ್ನ ಆರಾಧನೆ ಮಾಡೋ ಕ್ರಮ ಏನಿರುತ್ತೆ ಅಂತ ಹೇಳಿದ್ರೆ, ವಿಶೇಷವಾಗಿ ದೇವಿಯನ್ನ ಆರಾಧನೆ ಮಾಡ್ತಾರೆ. ಆದ್ರೆ ಎಲ್ಲಾ ದೇವರನ್ನು ಕೂಡ ನವರಾತ್ರಿಯಲ್ಲಿ ಆರಾಧನೆ ಮಾಡ್ತಾರೆ. ನವರಾತ್ರಿಯ ಆರಾಧನೆ ಕ್ರಮ ಹೇಗಿರುತ್ತೆ ಅಂತ ಹೇಳಿದ್ರೆ, ದೇವಸ್ಥಾನಗಳಲ್ಲಿ ತ್ರಿಕಾಲ ಪೂಜೆ ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಪೂಜೆ ಮಾಡೋದನ್ನ ತ್ರಿಕಾಲ ಪೂಜೆ ಅಂತ ಕರೀತಾರೆ. ಅದೇ ತರ ದ್ವಿಕಾಲ ಪೂಜೆ ಅಂದ್ರೆ ಬೆಳಗ್ಗೆ ಸಾಯಂಕಾಲ 2 ಸತಿ ಪೂಜೆ ಮಾಡೋದನ್ನ ದ್ವಿಕಾಲ ಪೂಜೆ ಅಂತ ಕರಿತೀವಿ. ಇನ್ನು ನಾವು ಮನೆಗಳಲ್ಲೇ ಅಥವಾ ಕೆಲವು ದೇವಸ್ಥಾನಗಳಲ್ಲೂ ಕೂಡ ಏಕಕಾಲ ಪೂಜೆ ಅಂತ ಕರಿತೀವಿ. ಏಕಕಾಲ ಅಂದ್ರೆ ಬೆಳಗ್ಗೆ ಮಾತ್ರ ದೇವರನ್ನ ಆರಾಧನೆ ಮಾಡ್ತೀವಿ, ಸಾಯಂಕಾಲದಲ್ಲಿ ದೀಪವನ್ನು ಆರಾಧನೆ ಮಾಡ್ತೀವಿ. ಅಂದ್ರೆ ದೀಪ ಹಚ್ಚೋದಷ್ಟೇ. ಸಾಯಂಕಾಲ ಇನ್ನೇನು ಪೂಜೆ ಪಾರಾಯಣ ಏನೂ ಇಲ್ಲ, ದೀಪ ಹಚ್ಚೋದು, ಒಂದ್ಸತಿ ಮಂಗಳಾರತಿ ಮಾಡೋದು, ಇದನ್ನ ಏಕಕಾಲ ಪೂಜೆ ಅಂತ ಹೇಳಿ ಕರಿತೀವಿ. ಹೀಗೆ ಈ 3 ಕ್ರಮಗಳಲ್ಲಿ ನವರಾತ್ರಿಯನ್ನ ಆರಾಧನೆಯನ್ನು ಮಾಡ್ತೀವಿ. ಇನ್ನು ನವರಾತ್ರಿಯಲ್ಲಿ ಪ್ರತಿಪದೆಯಿಂದ ನವಮಿ ಪರ್ಯಂತವಾಗಿ 9 ದಿನಗಳು ಕೂಡ ಅಖಂಡ ಜ್ಯೋತಿ ಅಂತ ಕರೀತಾರೆ, ಅಥವಾ ಅಖಂಡ ದ್ವೀಪ ಅಂತ ಕರೀತಾರೆ. ಹೀಗಾಗಿ ದೀಪವನ್ನ ಒಂದು ದಿನ ಹತ್ತಿಸ್ಬಿಟ್ರೆ ಪ್ರತಿಪದೆಯಿಂದ ನವಮಿ ಪರ್ಯಂತವಾಗಿ ಅದನ್ನ ಚಾಚು ತಪ್ಪದೆ ಆರೋಗದಂತೆ ನೋಡಿಕೊಂಡು ಉರಿಸ್ತಾರೆ. ಆ ದೀಪದಲ್ಲೇ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಹೇಳಿ ಪ್ರತೀತಿ. ಹಾಗಾಗಿ ಆ ದುರ್ಗಾ ದೇವಿ ದೀಪದಲ್ಲಿರ್ತಾಳೆ ಅಂತ ಹೇಳಿ ಪ್ರತೀತಿ ಇರೋದ್ರಿಂದ ಪಂಚದುರ್ಗಾ ನಮಸ್ಕಾರ ಅಂತ ಕೂಡ ಬರುತ್ತೆ. ಪಂಚದುರ್ಗೆಯರು ಆ ದೀಪದಲ್ಲಿರ್ತಾರೆ ಅಂತ ಪ್ರತೀತಿ ಆಗಿರೋದ್ರಿಂದ ದೀಪವನ್ನು ಆರಾಧನೆ ಮಾಡೋ ಕ್ರಮ ಕೂಡ ನಮ್ಮಲ್ಲಿದೆ. ಶಕ್ತಿ ಇದ್ದವರು ವಿಶೇಷವಾಗಿ ನವರಾತ್ರಿ ಕಾಲದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ, ಲಕ್ಷ್ಮೀ ಹೃದಯ ಪಾರಾಯಣ, ದೇವಿ ಪಾರಾಯಣ, ದೇವಿ ಸ್ತೋತ್ರಗಳು, ವಿಶೇಷವಾಗಿ ಶ್ರೀ ಸೂಕ್ತ ಹೋಮ, ಇನ್ನು ದುರ್ಗಾಷ್ಟಮಿ ದಿನ, ಮಹಾನವಮಿ ದಿನ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಚಂಡಿ ಹೋಮವನ್ನು ಮಾಡ್ತಾರೆ. ಚಂಡಿ ಹವನ ಅಂತ ಕರೀತಾರೆ. ಆ ಚಂಡಿ ಹೋಮದ ದಿನ ಹೇಗೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ 3 ಜನ ಮುತ್ತೈದರಿಗೆ ಅಂದ್ರೆ 3 ಜನ ಸುವಾಸಿನಿಯರಿಗೆ ಸುವಾಸಿನಿ ಪೂಜೆಯನ್ನು ಮಾಡ್ತಾರೆ. 2 ವರ್ಷದಿಂದ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಅಂದ್ರೆ ಮೈನರ್ದಿರಬಾರ್ದು, ಪ್ರೌಢಾವಸ್ಥೆಗೆ ಬಂದಿರಬಾರ್ದು, ಆ ತರ ಹೆಣ್ಣು ಮಕ್ಕಳನ್ನ ಕರೆದು ಅವರಿಗೆ ಒಂದೊಂದೇ ದೇವಿಯ ಹೆಸರನ್ನ ಕರೆದು ಆ ದೇವಿಯನ್ನ ಆರಾಧನೆ ಮಾಡಿ ಕುಮಾರಿ ಪೂಜೆ ಅಂತ ಹೇಳಿ ಮಾಡ್ತಾರೆ. ಕೊನೆಯಲ್ಲಿ ಹಿರಿಯ ಮುತ್ತೈದೆ, ವಯಸ್ಸಾದಂತಹ ಒಂದು ಹಿರಿಯ ಮುತ್ತೈದೆಯನ್ನ ದೇವಿಯ ಪ್ರತಿರೂಪ ಅಂತ ಹೇಳಿ ಆ ಹಿರಿ ಮುತ್ತೈದೆಗೂ ಕೂಡ ಅಂದ್ರೆ ವಯಸ್ಸಾದಂತಹ ಸುವಾಸಿನಿಗೆ ಪೂಜೆಯನ್ನ ಮಾಡಿ ಹಿರಿ ಮುತ್ತೈದೆ ಅಂತ ಹೇಳಿ ಅವರವರ ಸಂಪ್ರದಾಯದಂತೆ ಇದನ್ನ ಆಚರಿಸ್ಕೊಂಡು ಬಂದಿದ್ದಾರೆ. ಇನ್ನು ವಿಶೇಷವಾಗಿ ನವರಾತ್ರಿಯಲ್ಲಿ ಸಪ್ತಮಿ ದಿನ ಮೂಲಾ ನಕ್ಷತ್ರ ಯಾವಾಗ ಬರುತ್ತೋ ಆವಾಗ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ. ಯಾತಕ್ಕೋಸ್ಕರ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಮೂಲಾ ನಕ್ಷತ್ರ ಧನುರ್ರಾಶಿಯಲ್ಲಿ ಯಾವಾಗ ಚಂದ್ರ ಇರ್ತಾನೆ ಅಲ್ಲಿ ಆ ಧನುರ್ರಾಶಿಗೆ ಗುರು ಅಧಿಪತಿ. ಗುರುವಿನ ಒಂದು ಅನುಗ್ರಹ ಇಲ್ದಿರ ಇದ್ರೆ ಯಾರಿಗೂ ಕೂಡ ವಿದ್ಯೆ ಲಭಿಸೋದಿಲ್ಲ ಅಂತ ಹೇಳಿ ನಮ್ಮಲ್ಲಿ ವ್ಯಕ್ತ ಆಗಿರೋದ್ರಿಂದ ಗುರುವಿನ ಗುಲಾಮನಾಗದ ಹೊರತು ದೊರೆಯದಣ್ಣ ಮುಕುತಿ ಅಂತ ಹೇಳಿ, ಅಂದ್ರೆ ಗುರುವಿನ ಒಂದು ಅನುಗ್ರಹ ಇಲ್ದಿರ ಇದ್ರೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಗುರುವಿನ ಒಂದು ಅನುಗ್ರಹ ಇರಬೇಕು. ಹಾಗಾಗಿ ಈ ಒಂದು ಸರಸ್ವತಿ ಪೂಜೆಯ ಕ್ರಮವನ್ನ ಈ ರೀತಿಯಾಗಿ ವಿವರಿಸಿದ್ದಾರೆ. ಮೂಲೇಶು ಸ್ಥಾಪನಂ ದೇವ್ಯಾ ಪೂರ್ವಾಷಾಢಾಸು ಪೂಜನಂ ಉತ್ತರಾಷಾಢಾಶು ಬಲಿಂ ದತ್ಯಾತ್ ಶ್ರವಣೇನ ವಿಸರ್ಜಯೇತ್. ಈ ಶ್ಲೋಕದಲ್ಲಿ ಏನಪ್ಪ ಹೇಳ್ತಾನೆ ಅಂದ್ರೆ, ಯಾವಾಗ ಸಪ್ತಮಿ ದಿನ ಮೂಲಾ ನಕ್ಷತ್ರ ಬರುತ್ತೋ ಆವಾಗ ಸರಸ್ವತಿಯನ್ನ ಸ್ಥಾಪನೆ ಮಾಡಬೇಕು. ಅಂದ್ರೆ ದೇವರ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು, ದೇವರನ್ನ ಆರಾಧನೆ ಮಾಡಬೇಕು. ಪೂರ್ವಾಷಾಢ ನಕ್ಷತ್ರ ಬಂದಿದ್ದ ದಿವಸ ಪೂಜೆಯನ್ನ ಮಾಡಬೇಕು. ಅಥವಾ ಬೆಳಗ್ಗೆ ಸೂರ್ಯೋದಯಕ್ಕೆ ಮೂಲಾ ನಕ್ಷತ್ರ ಇದ್ರು ಪೂರ್ವಾಷಾಢ ನಕ್ಷತ್ರ ಪ್ರಾಪ್ತಿಯಾದ್ರೆ ಅವತ್ತು ಸರಸ್ವತಿ ಪೂಜೆಯನ್ನ ಮಾಡಬೇಕು.
ಉತ್ತರಾಷಾಢ ನಕ್ಷತ್ರ ಬಂದಿದ್ದ ದಿನ ಅಂದರೆ ಮಾರನೇ ದಿವಸ ಆ ದೇವಿಯನ್ನ ಆರಾಧನೆ ಮಾಡಿ ದೇವಿಗೆ ಬಲಿಯನ್ನ ಕೊಡಬೇಕು. ಬಲಿಯನ್ನ ಅಂದರೆ ಏನು ಅಂತ ಹೇಳಿದ್ರೆ ವಿಶೇಷವಾಗಿ ಗುಡಾನ್ನ ಅಂದರೆ ಬೆಲ್ಲದ ಅನ್ನವನ್ನು ದೇವಿಗೆ ತುಂಬ ಪ್ರೀತಿ. ಬೆಲ್ಲದಲ್ಲಿ ಮಾಡಿರೋ ಯಾವುದೇ ಭಕ್ಷ್ಯಗಳು ದೇವಿಗೆ ತುಂಬ ಪ್ರೀತಿ ಆಗುತ್ತೆ. ಹಾಗಾಗಿ ಬೆಲ್ಲದಲ್ಲಿ ಮಾಡಿದಂತಹ ಯಾವುದೋ ಒಂದು ಅಡಿಗೆಯನ್ನು ಬಲಿಯನ್ನು ಕೊಡಬೇಕು. ಬಲಿ ಅಂದರೆ ಸ್ವಲ್ಪ ಅನ್ನ ಹಾಕಿ ಅದ್ರ ಮೇಲೆ ಒಂದು ತುಳಸಿ ಇಟ್ಟು ಒಂದು ಉದ್ದರಣೆ ನೀರು ಹಾಕಿ ಈ ಬಲಿಯನ್ನು ನೀನು ಸ್ವೀಕರಿಸು ಅಂತ ಹೇಳಿ ಕೇಳ್ಕೊಂಡ್ರೆ ಸಾಕು, ಆ ಬಲಿಯನ್ನು ದೇವಿ ತೆಕ್ಕೊಂಡು ಬಿಡ್ತಾಳೆ ಅಂತ ಹೇಳಿ ಪ್ರತೀತಿ. ಹಾಗಾಗಿ ಈ ರೀತಿ ಸಮರ್ಪಣೆಯನ್ನು ಮಾಡಬೇಕು. ಇನ್ನು ಶ್ರವಣ ನಕ್ಷತ್ರ ಬಂದ ಮೇಲೆ ಅಂದರೆ ಸಪ್ತಮಿಯಿಂದ ಸಪ್ತಮಿ, ಅಷ್ಟಮಿ, ನವಮಿ 3 ದಿವಸ ಉಳ್ಕೊಂಡಿರುತ್ತೆ. ಹಾಗಾಗಿ ನವಮಿ ದಿನ ಸಾಯಂಕಾಲ ಅಥವಾ ವಿಜಯದಶಮಿ ದಿನ ಶ್ರವಣ ನಕ್ಷತ್ರ ಬರುತ್ತೆ. ಆ ಶ್ರವಣ ನಕ್ಷತ್ರ ಬಂದಾಗ ಆ ಸರಸ್ವತಿಯನ್ನು ವಿಸರ್ಜನೆ ಮಾಡಬೇಕು. ಈ ರೀತಿ ವಿದ್ಯಾರ್ಥಿಗಳು ಸರಸ್ವತಿ ಪೂಜೆಯನ್ನು ಮಾಡಿದ್ದೇ ಆದರೆ ಅವರಿಗೆ ವಿದ್ಯೆ ಲಭಿಸೋದ್ರಲ್ಲಿ ಲವಲೇಶದಷ್ಟು ಕೂಡ ಸಂಶಯವಿಲ್ಲ ಅಂಥೇಳಿ ಸರಸ್ವತಿ ಪೂಜೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ಸರಸ್ವತಿ ಪೂಜೆಯನ್ನು ವಿಶೇಷವಾಗಿ ಸಪ್ತಮಿ ದಿನ ಆರಾಧನೆಯನ್ನು ಮಾಡ್ತಾರೆ. ಇನ್ನು ಸಪ್ತಮಿ ಆದಮೇಲೆ ಆಗಲೇ ಹೇಳಿದ್ದೀನಿ, ಅಷ್ಟಮಿ ಮತ್ತು ನವಮಿಯಲ್ಲಿ ಚಂಡಿ ಹೋಮವನ್ನು ಮಾಡ್ತಾರೆ ವಿಶೇಷವಾಗಿ ದೇವಸ್ಥಾನದಲ್ಲಿ ಅಂಥೇಳಿ, ಅದನ್ನು ಆರಾಧನೆ ಮಾಡ್ತೀನಿ. ಇನ್ನು ಅದಾದಮೇಲೆ ನವಮಿ ಬರುತ್ತೆ. ನವಮಿ ದಿನ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಮಹಾನವಮಿ ಅಂತ ಕರಿತೀವಿ. ಮಹಾ ಅಂದರೆ ದೊಡ್ಡದು ಅಂತ, ದೊಡ್ಡದಾದಂಥ ನವಮಿ. ಏನಪ್ಪ ಇದು ಮಹಾನವಮಿ ಅಂತ ಹೇಳಿದ್ರೆ ವಿಶೇಷ, ಮಹಾನವಮಿಯ ವಿಶೇಷ ಏನು ಅಂತ ಹೇಳಿದ್ರೆ, ಹಿಂದೆ ನಾವು ರಾಜಮಹಾರಾಜರ ಕಾಲದಲ್ಲಿ ಅವರು ಈ ನವರಾತ್ರಿಯಲ್ಲಿ ಮಹಾನವಮಿ ದಿನ ಗಜ ಮತ್ತು ಅಶ್ವ ಪೂಜೆ ಅಂದರೆ ಆನೆ ಮತ್ತು ಕುದುರೆಗಳ ಒಂದು ಲಾಯವನ್ನು ಇಟ್ಕೊಂಡಿರ್ತಾ ಇದ್ರು. ವಿಶೇಷವಾಗಿ ಆನೆಯನ್ನ ಕುದುರೆಯನ್ನ ಅವರು ಸಾಕ್ತಾ ಇದ್ದಿದ್ದರಿಂದ ಆ ಆನೆ ಮತ್ತು ಕುದುರೆಯನ್ನ ಪೂಜೆಯನ್ನ ಮಾಡ್ತಾ ಇದ್ರು. ಆನೆ ಮತ್ತು ಕುದುರೆಗಳ ಪೂಜೆಯನ್ನ ಮಾಡ್ತಾ ಇದ್ರು. ಅದಕ್ಕೆ ಪಂಚಾಂಗದಲ್ಲಿ ಇವತ್ತು ಕೂಡ ಗಜ ಮತ್ತು ಅಶ್ವದ ಪೂಜೆ, ಆಯುಧ ಪೂಜೆ ಅಂತ ಬರೆದಿರ್ತಾರೆ. ಅಶ್ವ, ಗಜ, ಆಯುಧ ಪೂಜೆ ಅಂತ ಬರೆದಿರ್ತಾರೆ. ನೀವು ಕ್ಯಾಲೆಂಡರಲ್ಲೆಲ್ಲ ಹಾಗೆ ಇರುತ್ತೆ, ಅದನ್ನು ನೋಡಿ ನೀವು ಪೂಜೆಯನ್ನು ಮಾಡ್ತೀವಿ. ನಾವಿವತ್ತು ಆ ಅಶ್ವ ಗಜಗಳೆಲ್ಲ ಕೂಡ ಯಾರೋ ಇಟ್ಕೋಬಾರ್ದು ಅಂತ ಹೇಳಿರೋದ್ರಿಂದ, ನಮ್ಮ ಕಾನೂನು ಆ ಥರ ಇರೋದ್ರಿಂದ ನಾವು ಅದಕ್ಕೆ ವಿಶೇಷವಾಗಿ ಇವಾಗ ಕಾರು, ಟೂ ವೀಲರ್ಸು ಎಲ್ಲ ಉಪಯೋಗಿಸ್ತೀವಿ. ಅದರಲ್ಲಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ ವಾಹನ ಪೂಜೆಯನ್ನು ಕೂಡ ಈ ರೀತಿ ವಿಶೇಷವಾಗಿ ಮಾಡ್ತೀವಿ. ಆದರೆ ಹಿಂದೆ ರಾಜ ಮಹಾರಾಜರು ಈ ಆನೆ ಮತ್ತು ಕುದುರೆಗಳ ಪೂಜೆಯನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು. ಹೀಗೆ ಮಹಾನವಮಿ ದಿನ ಮುಗಿದ್ರೆ ವಿಜಯದಶಮಿ ದಿನ ಆಗಲೇ ನಾನು ಮೊದಲೇ ಹೇಳಿದಂತೆ ಅಪರಾಜಿತ ಪೂಜೆ, ಸೀಮೋಲ್ಲಂಘನ ಪೂಜೆ, ಶಮಿ ಪೂಜೆ ಅಂತ ಹೇಳಿ ಕರೀತಾರೆ. ಏನಪ್ಪ 3 ಪೂಜೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ವಿಜಯದಶಮಿ ದಿನ 3 ಪೂಜೆ ಇರುತ್ತಾ ಅಂತ ಹೇಳಿದ್ರೆ, ಇಲ್ಲ, 3 ಸೇರಿ ಒಂದೇ ಪೂಜೆ ಆಗೋದು. ಆದರೆ ನಾವೆಲ್ಲ ತಿಳ್ಕೊಂಬಿಟ್ಟಿದ್ದೀವಿ 3 ಪೂಜೆ ಬೇರೆ ಬೇರೆ ಇರುತ್ತೆ. ಏನು 3 ಪೂಜೆ ಬೇರೆ ಬೇರೆ ಇರುತ್ತೆ ಅಂತ ಹೇಳಿದ್ರೆ, ಇದನ್ನು ತಿಳಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ತುಂಬ ಸುಲಭವಾಗಿ ನೀವು ಈ ದೇವಿಯನ್ನು ಹೇಗೆ ಆರಾಧನೆ ಮಾಡ್ಬೋದು ಅಂತ ತಿಳ್ಕೊಬಿಡಿ. ಆಮೇಲಿಂದ ವಿಜಯದಶಮಿಯೊಂದಿಗೆ ಈ ಪೂಜೆಯನ್ನು ಪರಿಸಮಾಪ್ತಿಗೊಳಿಸೋದ್ರ ಬಗ್ಗೆ ತಿಳಿಸ್ತೀನಿ. ಈಗ ಪ್ರತಿದಿನ ನೀವು ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ಆಗಲೇ ಹೇಳಿದಂತೆ ದೇವಿ ಪಾರಾಯಣ ಯಾವುದನ್ನು ಬೇಕಾದರೂ ಮಾಡ್ಬೋದು. ನಿಮ್ಗೆ ಅದು ಯಾವುದೂ ಆಗಿಲ್ಲ ಅಂತ ಇಟ್ಕೊಳ್ಳಿ, ತುಂಬ ಸುಲಭವಾಗಿ ಮಾಡೋದು. ಬೆಳಗ್ಗೆ ಹೇಳೋದು, ಸ್ನಾನ ಮಾಡೋದು, ನಿತ್ಯ ಕರ್ಮಗಳನ್ನು ಪೂರೈಸ್ಕೊಳ್ಳೋದು. ವಿಶೇಷವಾಗಿ 3 ದಿನ ಮಹಾಕಾಳಿ ರೂಪದಲ್ಲಿರ್ತಾಳೆ, 3 ದಿನ ಮಹಾಲಕ್ಷ್ಮಿ ರೂಪದಲ್ಲಿರ್ತಾಳೆ, 3 ದಿನ ಸರಸ್ವತಿ ರೂಪದಲ್ಲಿರ್ತಾಳೆ ಅಂಥೇಳಿ ಸಪ್ತಮಿ ದಿನ ನಾವು ಸರಸ್ವತಿಯನ್ನು ಆರಾಧನೆ ಮಾಡ್ತೀವಿ. ಕಾಳಿ ಅಂದರೆ ಉಗ್ರ ರೂಪ, ಲಕ್ಷ್ಮಿ ಅಂದರೆ ನಿಮಗೆ ಗೊತ್ತು, ನೀವು ಕೇಳಿದ ವರಗಳನ್ನು ಕೊಡ್ತಾಳೆ. ಮಹಾಲಕ್ಷ್ಮಿ ಅಂಥೇಳಿ ನಿಮಗೆ ತುಂಬ ಪ್ರೀತಿ, ಆ ಲಕ್ಷ್ಮಿ ರೂಪದಲ್ಲಿರ್ತಾಳೆ. ಆದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಗುಣಾತ್ಮಿಕ 3 ರೀತಿಯ ಶಕ್ತಿಗಳನ್ನು ಹೊಂದಿರ್ತಾಳೆ ಆ ದೇವಿ. ಆ ಅಮ್ಮ ಅನ್ನೋಳಿಗೆ 3 ರೀತಿ ಶಕ್ತಿ ಇರುತ್ತೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ವಿಶೇಷವಾಗಿ. ಹಾಗಾಗಿ ಪ್ರತಿದಿನ ನಾವೇನು ಮಾಡಬೇಕು ಅಂದರೆ ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಪೂರೈಸಿದ ಮೇಲೆ ದೇವರ ಹತ್ರ ದೀಪ ಹಚ್ಚೋದು. ನಮಗೇನು ಬಂದಿಲ್ಲ ಅಂತ ಇಟ್ಕೊಳ್ಳಿ, ಓಂ ಶ್ರೀ ಮಹಾಕಾಲ್ಯೈ ನಮಃ, ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ, ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ಹೀಗೆ ಈ 3 ನಾಮಗಳಿಂದಲೇ ನೀವು ದೇವಿಯನ್ನು ಸ್ಮರಿಸಿದ್ರೂ ಕೂಡ ಆ ದೇವಿ ನಿಮಗೆ ವರವನ್ನು ಕೊಡೋದರಲ್ಲಿ ಸಂದೇಹವೇ ಇಲ್ಲ.
ಕೊನೆ ಪಕ್ಷ ಇದನ್ನೂ ಮೂರು ಹೇಳಕ್ಕಾಗ್ಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ದಿನ ಆ ದೇವಿ ವಾಹನವಾದಂತಹ ಸಿಂಹವನ್ನಾದರೂ ಕೂಡ ನೆನೆಸ್ಕೊಳ್ಳಿ. ಸಿಂಹ ಅನ್ನೋ 2 ಅಕ್ಷರ ಸ್ಮರಣೆ ಮಾಡಿದ್ರೆ ಸಾಕು, ಅಮ್ಮ ನೀವು ಕರೆದಿದ್ದ ಕಡೆಗೆ ಬಂದ್ಬಿಡ್ತಾಳಂತೆ. ಅಮ್ಮ ಅನ್ನೋ ಪ್ರೀತಿನೇ ಆ ಥರ ಇರುತ್ತೆ. ಅಮ್ಮ ಅನ್ನೋ ಕೂಗು, ಒಂದು ಅಳ್ತಾ ಇರೋ ಮಗು ಅಳಕ್ ಸ್ಟಾರ್ಟ್ ಮಾಡಿದ ತಕ್ಷಣ ತಾಯಿ ಓಡ್ ಬರ್ತಾಳೆ. ಹಾಗೆ ನಿಮ್ಮ ಕೂಗು ಆ ದೇವಿಗೆ ಕೇಳಿಸುತ್ತೆ. ದೇವಿ ನಿಮಗೆ ಪ್ರತ್ಯಕ್ಷಳಾಗಿ ವರವನ್ನು ಕೊಡ್ತಾಳೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಆದರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲೂ ಕೂಡ ಗ್ರಂಥಗಳಲ್ಲೆಲ್ಲ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದೈವಂ ಮಾನುಷ ರೂಪೇಣ, ದೇವರು ಮನುಷ್ಯನ ರೂಪದಲ್ಲೇ ಇರ್ತಾರೆ ಅಂತ ಹೇಳಿ ಪ್ರತೀತಿ ಇದೆ. ಆದರೂ ನಾವು ಕೆಲವರು ಅದನ್ನು ನಂಬ್ತೀವಿ, ಕೆಲವರು ಅದನ್ನು ನಂಬಲ್ಲ. ದೇವರಿದಾನೆ ಇಲ್ಲ ಅನ್ನೋದ್ರ ಬಗ್ಗೆ ನಾವೇನು ವ್ಯಾಖ್ಯಾನ ಮಾಡೋದು ಬೇಡ. ನಮಗಿಂತ ಮಿಗಿಲಾದಂಥ ಶಕ್ತಿಯನ್ನ ಕೆಲವರು ದೇವರು ಅಂತ ಕರೀತಾರೆ, ಕೆಲವರು ಅದನ್ನು ಬೇರೆ ರೂಪಗಳೆಲ್ಲ ಆರಾಧನೆ ಮಾಡ್ತಾರೆ. ಅವರವರ ಮನಸ್ಸೋ ಇಚ್ಛೆಗೆ ನಾವೇನು ಹೊಣೆಯಾಗಕ್ಕಾಗಲ್ಲ. ಅವರ ಮನಸ್ಸಿನ ಪ್ರಕಾರ ಅವರು ದೇವಿಯನ್ನು ಆರಾಧನೆ ಮಾಡಲಿ, ಅವರವ್ರ ಇಷ್ಟಕ್ಕೆ ಬಿಟ್ಬಿಡೋಣಂತೆ. ಒಟ್ಟು ಆ ಶಕ್ತಿಯನ್ನು ಆರಾಧನೆ ಮಾಡಿದ್ದೆ ಆದರೆ ನಿಮಗೆ ಫಲಗಳು ಸಿಕ್ಕೋದರಲ್ಲಿ ಸಂದೇಹವೇ ಇಲ್ಲ. ಹೀಗೆ ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯನ್ನ ತ್ರಿಗುಣಾತ್ಮಿಕ ರೂಪಿ ದೇವಿ ಅಂತ ಕರೆದ್ರೆ, ಇನ್ನೂ ಕೆಲವು ಕಡೆ ಹೇಳ್ತಾನೆ ತ್ರಿಗುಣಾತ್ಮಿಕ ರೂಪಿ ಕುಲದೇವತ, ಅಂದ್ರೆ ನಿಮ್ಮ ಮನೆ ದೇವರು ಕೂಡ ಅದೇ ತರ ಇರ್ತಾನೆ. ಅಂದ್ರೆ ದೇವಿ ಇಲ್ಲದೆ ಪ್ರಪಂಚವೇ ನಡೆಯಲ್ಲ ಅಂತ ಹೇಳಿ ದೇವಿ ಮಹಾತ್ಮೆಯಲ್ಲಿ ಹೇಳ್ತಾರೆ. ಹಾಗಾಗಿ ಆ ದೇವಿಯ ಒಂದು ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಹೇಳಿ ವಿಶೇಷವಾಗಿ ಶರನ್ನವರಾತ್ರಿಯಲ್ಲಿ ನಾವು ಅಂಬೆಯನ್ನ, ಆ ದೇವಿಯನ್ನ ಆರಾಧನೆ ಮಾಡ್ತೀವಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ರೂಪದಲ್ಲಿ ಆ ದೇವಿಯನ್ನು ಆರಾಧನೆ ಮಾಡಿ ನಾವು ಒಳ್ಳೆ ಫಲಗಳನ್ನು ಬೇಡ್ತೀವಿ. ಹೀಗೆ ಆ ದೇವಿಯನ್ನ ಗ್ರಂಥಗಳಲ್ಲಿ ಹೇಳ್ತಾನೆ. ಮಾರ್ಕಂಡೇಯ ಪುರಾಣದ ದುರ್ಗಾ ಸಪ್ತಶತಿಯ ಕವಚದಲ್ಲಿ 3ನೇ ಶ್ಲೋಕದಲ್ಲಿ ಪ್ರಾರಂಭ ಆಗುತ್ತೆ. ಅಂದ್ರೆ ನವದುರ್ಗೆಯರು ಹೇಗಿರ್ತಾರೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಃ. ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನಾ, ಅಗ್ನಿನಾ ದಹ್ಯಮಾನಸ್ತೋ ಶತ್ರು ಮಧ್ಯೆ ಗತೋರಣೆ, ವಿಷಮೇ ದುರ್ಗಮೇ ಚೈವ ಭಯಾರ್ತಃ ಶರಣಂಗತಾಃ, ನ ತೇಷಾಂ ಜಾಯತೆ ಕಿಂಚಿದಶುಭಂ ರಣಸಂಕಟೇ, ನಾಪದಂ ತಸ್ಯ ಪಶ್ಯಾಮಿ ಶೋಕ ದುಃಖ ಭಯಂ ನಹಿ. ಅಂದರೆ ಮೊದಲನೇ ಸತಿ ಶೈಲಪುತ್ರಿ ಅಂತಲೋ, ದ್ವಿತೀಯದಲ್ಲಿ ಬ್ರಹ್ಮಚಾರಿ ಅಂತಲೋ, ತೃತೀಯದಲ್ಲಿ ಚಂದ್ರಗಂಟೆ ಅಂತಲೋ, ಕೂಷ್ಮಾಂಡ ದೇವಿ ಅಂತ ಹೇಳಿ 4ನೇದಾಗಿ, 5ನೇದಾಗಿ ಸ್ಕಂದಮಾತೇತಿ ಅಂತ, 6ನೇದು ಕಾತ್ಯಾಯನಿ ದೇವಿ ಅಂತ, 7ನೇದು ಕಾಲರಾತ್ರಿ ಅಂತ ಹೇಳಿ, ಮಹಾಗೌರಿ ಅಂತ ಹೇಳಿ ಅಷ್ಟಮದಲ್ಲಿ ಅಂದರೆ 8ನೇದಾಗಿ ಮಹಾಗೌರಿ ಅಂತ, ಕೊನೆಯದಾಗಿ ನವಮಂ 9ನೇ ದಿನ ಅಥವಾ 9ನೇ ಸಾರಿ ಸಿದ್ಧಿದಾತ್ರಿ ಅಂತ ಹೇಳಿ ನವದುರ್ಗೆಯರು ಈ ರೀತಿ ಕೀರ್ತಿಯನ್ನು ಹೊಂದಿದ್ದಾರೆ. ಅಂದರೆ ಮೊದಲನೇ ದಿವಸದಿಂದ 9ನೇ ದಿವಸ ಅಂತನ್ನ ನೀವು ತಿಳ್ಕೊಳ್ಳಿ, ಅಥವಾ 9 ಸಾರಿ ದೇವಿ ಅಂತನ್ನ ತಿಳ್ಕೊಳ್ಳಿ. ಒಟ್ಟು ನವದುರ್ಗೆಯರು ಈ ರೀತಿ ಕೀರ್ತಿಯನ್ನ ಪಡೆದಿದ್ರು ಅಂತ ಹೇಳಿ ಈ ಶ್ಲೋಕಗಳಲ್ಲಿ ಅರ್ಥ ಬರುತ್ತೆ. ಹಾಗೆ ಆ ದೇವಿಯನ್ನ ನೆನೆಸ್ಕೊಂಡಿದ್ದೆ ಆದರೆ ನಾವು ರಣ ಸಂಕಟದಲ್ಲಿ, ಯಾವುದೇ ಒಂದು ಯುದ್ಧದಲ್ಲಿರಲಿ, ಯಾವುದೇ ಒಂದು ಭೀತಿಯಲ್ಲಿರಲಿ, ನಮಗೆ ಒಂದು ಕಿಂಚಿತ್ತೂ ಕೂಡ ಸಂಶಯನೇ ಬೇಡ. ಆ ದೇವಿಯನ್ನ ನೆನೆಸ್ಕೊಂಡಿದ್ದೆ ಆದರೆ ನಾಪದಂ ತಸ್ಯ ಪಶ್ಯಾಮಿ ಶೋಕ ದುಃಖ ಭಯಂ ನಹಿ. ಶೋಕ ಆಗಲಿ, ದುಃಖ ಆಗಲಿ, ಭಯವೇ ಆಗಲಿ ಒಂದು ಕ್ಷಣದಲ್ಲಿ ನಿವಾರಣೆ ಮಾಡುತ್ತೆ, ಒಂದು ಕ್ಷಣದಲ್ಲಿ ನಿವಾರಣೆ ಮಾಡುತ್ತೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾನೆ. ಹಾಗಾಗಿ ಆ ದೇವಿಯನ್ನು ನೀವು ಸ್ಮರಿಸಿದ್ದೆ ಆದರೆ ಆ ದೇವಿ ನಿಮಗೆ ಒಲಿತಾಳೆ ಅನ್ನೋದರಲ್ಲಿ ಸಂಶಯವೇ ಬೇಡ. ಹೀಗೆ
ಆ ದೇವಿಯನ್ನು ನವರಾತ್ರಿಯಲ್ಲಿ ಆರಾಧನೆ ಮಾಡ್ತೀವಿ. ಇನ್ನು ವಿಜಯದಶಮಿ ದಿನ ಹೇಗೆ ಮುಕ್ತಾಯ ಮಾಡ್ತೀವಿ ಅಂದರೆ ಸೀಮೋಲ್ಲಂಘನ, ಅಪರಾಜಿತ ಪೂಜೆ, ಶಮಿ ಪೂಜೆಯೊಂದಿಗೆ ವಿಜಯದಶಮಿ ದಿನ ಮುಕ್ತಾಯಗೊಳಿಸ್ತೀವಿ. ಇದಕ್ಕೆ ವಿಶೇಷವಾಗಿ ದಶಮಿಯೇ ಗ್ರಾಹ್ಯ. ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ದಶಮಿ ಇರಬೇಕು, ಅಥವಾ ಪಂಚಾಂಗಗಳಲ್ಲಿ ಅಥವಾ ಕ್ಯಾಲೆಂಡ್ರಲ್ಲಿ ಬೇರೆ ಥರ ಪ್ರಿಂಟ್ ಮಾಡಿರ್ತಾರೆ. ಒಟ್ಟು ವಿಜಯದಶಮಿ ಯಾವತ್ತು ಬರುತ್ತೋ ಅವತ್ತು. ಮೈಸೂರಲ್ಲಿ ಒಂದು ಸಂಪ್ರದಾಯ ಇರುತ್ತೆ, ಧರ್ಮಸ್ಥಳದಲ್ಲಿ ಒಂದು ಸಂಪ್ರದಾಯ ಇರುತ್ತೆ, ಕುಕ್ಕೇನಲ್ಲಿ ಒಂದು ಸಂಪ್ರದಾಯ ಇರುತ್ತೆ, ಶೃಂಗೇರಿಯಲ್ಲಿ ಒಂದು ಸಂಪ್ರದಾಯ ಇರುತ್ತೆ. ಆಯಾ ಸಂಪ್ರದಾಯಗಳ ಪ್ರಕಾರ ವಿಜಯದಶಮಿನೇ ಗ್ರಾಹ್ಯ, ಅಂದರೆ ದಶಮಿನೇ ಗ್ರಾಹ್ಯ. ವಿಜಯ ಅನ್ನೋದು ದಶಮಿ ದಿನ ಪೂಜೆ ಮಾಡಿದರೆ ನಮಗೆ ಫಲ ಸಿಗುತ್ತೆ, ಜಯ ಸಿಗುತ್ತೆ, ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಅರ್ಥ. ಏನಪ್ಪ ಮೂರು ಹೆಸರು ಹೇಳ್ತಾ ಇದ್ದಾರೆ, ಅಪರಾಜಿತ, ಸೀಮೋಲ್ಲಂಘನ, ಶಮಿ ಪೂಜೆ ಅಂತೇಳಿ, ಮೂರು ಬೇರೆ ಬೇರೆನಾ ಅಂದರೆ ಅಲ್ಲ, ಮೂರೂ ಒಂದೇನೆ. ನಾವು ದೇವರನ್ನ ಏನು ಪಟ್ಟಕ್ಕಿಟ್ಟಿರ್ತೀವಿ, ಆ ದೇವರನ್ನೇನು ಪೂಜೆ ಮಾಡ್ತಾ ಇರ್ತೀವಿ, ಆಗಲೇ ಹೇಳಿದಂತೆ ಮನೆಯಲ್ಲಿ ಪಟ್ಟದ ಬೊಂಬೆಗಳನ್ನಿಟ್ಟು ಪೂಜೆ ಮಾಡಿರ್ತೀವಿ, ದೇವಸ್ಥಾನದಲ್ಲಿ ಚರಮೂರ್ತಿಯನ್ನಿಟ್ಟಿರ್ತೀವಿ. ಮನೆಯಲ್ಲಿ ಪಟ್ಟದ ಬೊಂಬೆಗಳು ಅಂದರೆ ಈ ಚಂದ್ರನ ಬೊಂಬೆ ಇರುತ್ತಲ್ಲ ಅದು ಇಟ್ಕೊಂಡಿರ್ತಾರೆ ಕೆಲವರು ಅದನ್ನೇ ಇಡ್ತಾರೆ. ಇನ್ನೂ ಕೆಲವರು ಅದರ ಜೊತೆಯಲ್ಲಿ ಮಣ್ಣಿನ ಬೊಂಬೆಗಳು ಕೂಡ ಇಡ್ತಾರೆ. ಇಟ್ಟು ನೀವು ಆ ದೇವಿಯನ್ನು ನೆನೆಸ್ಕೊಂಡ್ರೆ ಸಾಕಂತೆ, ಆ ದೇವಿ ಮನೆಯಲ್ಲಿ ಬಂದು ನಿಮ್ಮ ಪೂಜೆಯನ್ನು ಸ್ವೀಕರಿಸ್ಕೊಂಡು ಹೋಗ್ತಾಳಂತೆ. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ರೀತಿ ಬೊಂಬೆಗಳನ್ನು ಇಡ್ತಾರೆ. ವಿಶೇಷವಾಗಿ ಮಕ್ಕಳನ್ನು ದೇವರ ಸಮಾನ ಅಂತ ಹೇಳಿ ಚಿಕ್ಕ ಮಕ್ಕಳನ್ನು ಕರೆದು ಬೊಂಬೆ ಬಾಗನ ಅಂತಲೂ ಕೂಡ ಕೊಡ್ತಾರೆ. ಅದನ್ನೆಲ್ಲ ಬೇಕಾದರೆ ನೀವು ಕಾಮೆಂಟ್ ಮಾಡಿ, ಇನ್ನೊಂದು ವಿಡಿಯೋದಲ್ಲಿ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳ್ತಾ ಇದ್ದರೆ ಗಂಟೆಗಟ್ಟಲೆ ಆಗಿಬಿಡುತ್ತೆ, ಹಾಗಾಗಿ ನಿಮಗೂ ಬೇಜಾರಾಗುತ್ತೆ. ಹೀಗೆ ಈ ಮೂರು ಪದಗಳು ಏನಪ್ಪ ಅಂದರೆ ಅದರ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಸೀಮೋಲ್ಲಂಘನ, ಸೀಮೆ ಅಂದರೆ ಗಡಿ. ನಮ್ಮ ಒಂದು ಗ್ರಾಮದಲ್ಲಿ ಅಥವಾ ನಾವಿರೋ ಜಾಗದಲ್ಲಿ ದೇವರ ಮೂರ್ತಿಗಳನ್ನು ಏನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅದನ್ನೆಲ್ಲ ವಿಜಯದಶಮಿ ದಿನ ಕದಲಿಸಿ ಅಲ್ಲಿಂದ ತೆಗೆದುಕೊಂಡು ಹೋಗಿ ಒಂದು ಬನ್ನಿ ಮಂಟಪ ಅಂತ, ಮೈಸೂರಲ್ಲಿ ಬನ್ನಿ ಮಂಟಪ ಇದೆಯಲ್ಲ ಹಾಗೆ ಪ್ರತಿ ಗ್ರಾಮದಲ್ಲೂ ಕೂಡ ಒಂದೊಂದು ಜಾಗ ಇರುತ್ತೆ. ಕೆಲವರು ರಚ್ಚೆ ಕಟ್ಟೆ ಅಂತ ಕರೀತಾರೆ, ಕೆಲವರು ಅರಳಿ ಕಟ್ಟೆ ಅಂತ ಕರೀತಾರೆ. ಆ ಒಂದು ಗ್ರಾಮದ ಹೊರಗಡೆ ಆ ಅರಳಿ ಕಟ್ಟೆಯ ಸಮೀಪದಲ್ಲಿ ಒಂದು ಶಮಿ ಮರವನ್ನು ಅಂದರೆ ಬನ್ನಿ ಮರವನ್ನು ಕೂಡ ನೆಟ್ಟಿರ್ತಾರೆ. ಆ ಗ್ರಾಮದಿಂದ ಹೊರಗಡೆ ಹೋಗೋದ್ರಿಂದ ಸೀಮೆಯನ್ನು ದಾಟಿದಂತೆ ಆಯ್ತಲ್ಲ, ಅದನ್ನೇ ಸೀಮೋಲ್ಲಂಘನ ಅಂತ ಕರೀತಾರೆ. ಇನ್ನು ಅಪರಾಜಿತ ಅಂದ್ರೆ ಏನು ಅಂತ ಹೇಳಿದ್ರೆ ಆ ಶಮಿ ಮರ ಇದೆಯಲ್ಲ ಅಂದ್ರೆ ಬನ್ನಿ ಮರ, ಆ ಬನ್ನಿ ಮರದಲ್ಲಿ ಅಪರಾಜಿತಾ ದೇವಿ, ಜಯ, ವಿಜಯ ಅಂತಕ್ಕಂಥ ಮೂರು ದೇವಿಯರು ವಾಸ ಮಾಡ್ತಾರೆ ಅಂತ ಹೇಳಿ ಪ್ರತೀತಿ. ಹಾಗಾಗಿ ಆ ಶಮಿ ವೃಕ್ಷಕ್ಕೆ ವಿಶೇಷವಾಗಿ ಗಣಪತಿ ಪೂಜೆ ಪುಣ್ಯಹದೊಂದಿಗೆ ವಿಶೇಷವಾಗಿ ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡ್ತಾರೆ. ಪೂಜೆ ಮಾಡಿದ್ದಾದ್ಮೇಲೆ ಆ ಮರದಿಂದ ಶಮಿ ಪತ್ರೆಯನ್ನು ಕಿತ್ತು ಅಂದರೆ ಬನ್ನಿ ಪತ್ರೆಯನ್ನೆಲ್ಲ ಕಿತ್ತು ಆ ಒಂದು ದೇವರ ವಿಗ್ರಹದ ಹತ್ರ ಇಟ್ಟು ಆ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಇದನ್ನ ಶಮಿ ಪೂಜೆ ಅಂತ ಕರೀತಾರೆ. ಅಂದರೆ ಅಪರಾಜಿತಾ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಅಪರಾಜಿತಾ ಪೂಜೆ ಅಂತ ಕರೀತಾರೆ. ಸೀಮೆಯನ್ನು ಗ್ರಾಮವನ್ನು ದಾಟಿ ಹೊರಗಡೆ ಬಂದಿದ್ದರಿಂದ ಸೀಮೋಲ್ಲಂಘನ ಅಂತ ಕರೀತಾರೆ. ಶಮಿ ಪತ್ರೆಯನ್ನು ದೇವರ ಹತ್ರ ಇಟ್ಟು ಪೂಜೆ ಮಾಡೋದ್ರಿಂದ ಶಮಿ ಪೂಜೆ ಅಂತ ಕರೀತಾರೆ. ಅಂದರೆ ಮೂರನ್ನು ಸೇರಿಸಿ ವಿಜಯದಶಮಿ ದಿನ ಆಚರಣೆ ಮಾಡೋದು ಒಂದೇ. ಅದನ್ನು ಬನ್ನಿ ಪೂಜೆ ಅಂತ ಕರಿತೀವಿ ಅಥವಾ ಬನ್ನಿ ಮಂಟಪದಲ್ಲಿ ಪೂಜೆ ಅಂತ ಕರಿತೀವಿ. ನೀವು ವಿಶೇಷವಾಗಿ ಮೈಸೂರಲ್ಲಿ ದಸರಾ ಎಲ್ಲರೂ ನೋಡೇ ಇರ್ತೀರಾ, ಟಿ ವಿನಲ್ಲಿ ಅಥವಾ ಅಲ್ಲೇ ಹೋಗಿ ಕೂಡ ನೋಡಿರ್ತೀರ. ವಾಸ್ತವವಾಗಿ ಅದನ್ನೆಲ್ಲ ಕೂಡ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ನಾನು ತಿಳ್ಕೊಳ್ತೀನಿ. ಈ ರೀತಿಯಾಗಿ ಶಮಿ ಪತ್ರೆಯನ್ನು ಪೂಜೆ ಮಾಡಿದ ಮೇಲೆ ಆ ಶಮಿ ಪತ್ರೆಯನ್ನು ಪ್ರಸಾದದ ರೂಪದಲ್ಲಿ ಎಲ್ರಿಗೂ ಕೂಡ ಕೊಡ್ತಾರೆ. ವಿಶೇಷವಾಗಿ ನಾವೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾಗ ಕೂಡ ಓದಿರ್ತೀವಿ. ಈ ಒಂದು ದಸರಾ ಆಚರಣೆಯಲ್ಲಿ ಶಮಿ ಪತ್ರೆಯನ್ನು ಬಂಗಾರ ಅಂಥೇಳಿ ಎಲ್ರಿಗೂ ಕೊಡ್ತಾರೆ. ಕೆಲವರು ಈಗಲೂ ಕೂಡ ಶಮಿ ಪತ್ರೆಯನ್ನು ಬಂಗಾರದ ಹತ್ರ ಇಟ್ಕೊಂಡಿರ್ತಾರೆ. ಯಾಕೆ ಅಂದರೆ ಬಂಗಾರ ವೃದ್ಧಿ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಆ ಶಮಿ ಪತ್ರೆಯನ್ನು ಒಬ್ಬರಿಗೊಬ್ಬರು ಕೊಡುವಾಗ ದೇವಸ್ಥಾನದಲ್ಲಿ ಅಥವಾ ಪೂಜೆ ಮಾಡೋ ಅರ್ಚಕರಾಗಲಿ ಬೇರೆಯವರು ನಮಗೆ ಕೊಡುವಾಗ ಗೊತ್ತಿರೋರು ಬಲ್ಲವರು ಹೇಳ್ತಾರೆ, ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶನಂ ಅರ್ಜುನಸ್ಯ ಹಿತಾರ್ಥಾಯ ರಾಮಸ್ಯ ಪ್ರಿಯ ದರ್ಶನಂ. ನೀವು ಬೇಕಾದ್ರೆ ಒಂದ್ಸತಿ ಹೇಳ್ಕೊಳ್ಳಿ.
ಈ ಶ್ಲೋಕವನ್ನು ಸ್ಮರಣೆ ಮಾಡೋದ್ರಿಂದಲೇ ಇದು ಅರ್ಜುನನಿಗೆ ಎಷ್ಟು ಹಿತವಾಗಿತ್ತೋ ನಿಮಗೂ ಕೂಡ ಅಷ್ಟು ಫಲಕಾರಿಯಾಗತ್ತೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಬರುತ್ತೆ. ಹಾಗಾಗಿ ಮತ್ತೆ ರಾಮನನ್ನು ನೋಡಿದಂತೆ ನಿಮಗೂ ಕೂಡ ಒಂದು ದರ್ಶನ ಆಗುತ್ತೆ, ದೇವರ ಒಂದು ದರ್ಶನ ಆಗುತ್ತೆ ಅಂಥೇಳಿ ಹೇಳ್ತಾನೆ. ಹಾಗಾಗಿ ನೀವು ಒಂದ್ಸತಿ ಹೇಳ್ಕೊಳ್ಳಿ, ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶನಂ. ಅಂದರೆ ಆ ಶಮಿಯನ್ನು ನಾವು ತಗೊಂಡೋದ್ರಿಂದ ಶತ್ರುಗಳ ವಿನಾಶನ ಆಗುತ್ತೆ, ಶತ್ರುಗಳೆಲ್ಲ ನಾಶ ಆಗ್ತಾರೆ. ಅರ್ಜುನಸ್ಯ ಹಿತಾರ್ಥಾಯ ರಾಮಸ್ಯ ಪ್ರಿಯದರ್ಶನಂ. ಅರ್ಜುನಸ್ಯ ಹಿತಾರ್ಥಾಯ ರಾಮಸ್ಯ ಪ್ರಿಯದರ್ಶನಂ ಅಂತ ಹೇಳಿ ಆ ಶಮಿ ಪತ್ರೆಯನ್ನು ಕೊಡ್ತಾರೆ. ಎಲ್ಲರೂ ಕೂಡ ಆ ಶಮಿಯನ್ನು ಕಣ್ಣು ಹೊತ್ಕೊಂಡು ಪೂರ್ವ ದಿಕ್ಕಿಗೋ ಉತ್ತರ ದಿಕ್ಕಿಗೋ ಕೂತ್ಕೊಂಡು ತಮ್ಮ ತಲೆಯಲ್ಲಿ ಮುಡ್ಕೊಳ್ತಾರೆ, ಕೆಲವರು ಕಿವಿಯಲ್ಲಿ ಇಟ್ಕೊಳ್ತಾರೆ, ಕೆಲವರು ಜೋಬಲ್ಲಿ ಇಟ್ಕೊಳ್ತಾರೆ. ಅದೆಲ್ಲ ಇಟ್ಕೊಳ್ಳೋದು ಅವರವರ ಕುಲಾಚಾರ ಪದ್ಧತಿಯಂತೆ ಮಾಡಿದ್ರು ಕೂಡ ಕಿವಿನಲ್ಲಿ ಯಾರೂ ಕೂಡ ಇಟ್ಕೋಬೇಡಿ ಪತ್ರೆಯನ್ನ. ಪ್ರಸಾದಂ ಶಿರಸಿ ಧಾರಯತ್ ಅಂತ ಹೇಳಿರೋದ್ರಿಂದ ಆ ಶಮಿ ಪತ್ರೆಯನ್ನ ನೀವು ತಲೆಯ ಮೇಲೆ ಇಟ್ಕೊಂಡು ಆ ದೇವಿಯನ್ನ ಸ್ಮರಣೆ ಮಾಡಿದ್ದೆ ಆದರೆ ಆ ದೇವಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾಳೆ. ಪೇಪರ್ಗಳಲ್ಲೆಲ್ಲ ಹಲವು ಬಣ್ಣದಲ್ಲಿ ಬಟ್ಟೆಗಳನ್ನು ಹಾಕ್ಕೋಬೇಕು ಅಂತೆಲ್ಲ ಬರೆದಿರ್ತಾರೆ. ಅದನ್ನು ಧರಿಸೋದು ಬಿಡೋದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಆದರೆ ವಿಶೇಷವಾಗಿ ಶ್ವೇತವರ್ಣಂ ಶಕ್ತಿ ಬೀಜಂ ಅಂತ ಹೇಳ್ತಾನೆ. ಅಂದರೆ ಬಿಳಿಯ ಬಣ್ಣವೇ ಶಕ್ತಿಯ ಸಂಕೇತ. ಹಾಗಾಗಿ ಬಿಳಿ ಬಣ್ಣದ ಬಟ್ಟೆಗಳನ್ನು, ಬಿಳಿ ಬಣ್ಣದ ವಸ್ತುಗಳನ್ನು ನಾವು ಧರಿಸೋದ್ರಿಂದ ಆ ಶಕ್ತಿ ರೂಪದಲ್ಲಿ ದೇವಿ ನಮ್ಮನ್ನು ಕಾಪಾಡ್ತಾಳೆ ಅಂಥೇಳಿ ಪ್ರತೀತಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಲೋಕಸ್ಸಮಸ್ತ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ.